ಮೂಲದ ವೈದ್ಯ ಡಾಕ್ಟರ್ ಅನನ್ಯ ಸಾಣಾಪುರ ಹತ್ತಿರ ತುಂಗಭದ್ರಾ ನದಿಯಲ್ಲಿ ಮುಳುಗಿ ನಾಪತ್ತೆ. ಹೈದರಾಬಾದ್ ಮೂಲದ ವೈದ್ಯ ಯುವತಿಯೋರ್ವಳು ತಾಲೂಕಿನ ಸಾಣಾಪುರ ಹತ್ತಿರ ವೀಕೆಂಡ್ ಮಾಡಲು ಆಗಮಿಸಿ ತುಂಗಭದ್ರಾ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿರುವ ಘಟನೆ ಬುಧವಾರ ಬೆಳಗ್ಗೆ ಜರುಗಿದೆ. ಸಹಪಾಠಿಗಳಾದ ಸಾತ್ವಿಕ್ ಮತ್ತು ಆಶಿತಾ ಜತೆಗೂಡಿ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿರುವ ಹೈದರಾಬಾದ್ ಮೂಲದ ನ್ಯಾಮಪಲ್ಲಿ ಡಾಕ್ಟರ್ ಅನನ್ಯ ರಾವ್ ತಂದೆ ನಾಮಪಲ್ಲಿ ಮನಮೋಹನ್ ರಾವ್ 26 ವರ್ಷ ಹೈದರಾಬಾದ್ನ ವಿಖೆ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದರು. ವೀಕೆಂಡ್ ವಿಶ್ರಾಂತಿಗಾಗಿ ಆಗಮಿಸಿ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದ ವೈಟ್ ಸ್ಟ್ಯಾಂಡ್ ಗೆಸ್ಟ್ ಹೌಸ್ಗೆ ಬಂದು ತಂಗಿದ್ದಾರೆ. ಬುಧವಾರ ಬೆಳಗ್ಗೆ 8:30 ಗಂಟೆಗೆ ಸದರಿ ಗೆಸ್ಟ್ ಹೌಸ್ ಹಿಂಭಾಗದಲ್ಲಿರುವ ತುಂಗಭದ್ರಾ ನದಿಗೆ ಮೂವರು ಈಜಾಡಲು ಹೋಗಿದ್ದು, ಇದರಲ್ಲಿ ಡಾಕ್ಟರ್ ನಾಮಪಲ್ಲಿ ಅನನ್ಯ ರಾವ್ ಇವಳು ಎತ್ತರದ ಕಲ್ಲಿನ ಮೇಲಿಂದ ನೀರಿಗೆ ಜಿಗಿದು ನೀರಿನ ಸೆಳವಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದು ನಾಪತ್ತೆಯಾಗಿದ್ದಾರೆ. ಈ ಜಾಗವು ಕಲ್ಲುಗುಂಡುಗಳಿಂದ ಕೂಡಿದ್ದು, ನೀರು ಕಲ್ಲುಗಳ ಮಧ್ಯೆ 1 ಕಿಲೋಮೀಟರ್ಗೂ ಅಧಿಕ ದೂರ ಹರಿಯುತ್ತದೆ. ನೀರಿನ ಸೆಳವಿಗೆ ಸಿಕ್ಕಿರುವ ಡಾಕ್ಟರ್ ಅನನ್ಯ ಎಲ್ಲಿ ಸಿಕ್ಕು ಹಾಕಿಕೊಂಡಿದ್ದಾರೆಂದು ತಿಳಿದಿಲ್ಲ. ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಸೇರಿಕೊಂಡು ಹುಡುಕಾಟ ನಡೆಸಿದ್ದಾರೆ. ನಾಪತ್ತೆಯಾಗಿರುವ ಡಾಕ್ಟರ್ ಅನನ್ಯ ತೆಲಂಗಾಣ ರಾಜ್ಯದ ಪ್ರಭಾವಿ ರಾಜಕೀಯ ವ್ಯಕ್ತಿಯೋರ್ವರ ಸಂಬಂಧಿಯಾಗಿದ್ದಾರೆ. ಗ್ರಾಮೀಣ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.